ವರ್ಷಗಳ ಹಿಂದೆ ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಸಾವಿಗೀಡಾದ ಪದ್ಮಲತಾ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಅವರ ಸಹೋದರಿ ಪ್ರಕರಣವನ್ನ ಮರುತನಿಖೆ ಮಾಡಬೇಕು ಅಂತ ಎಸ್ಐಟಿ ಮೊರೆ ಹೋಗಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡಕ್ಕೆ ಪದ್ಮಲತಾ ಅವರ ಸಹೋದರಿ ದೂರು ನೀಡಿದ್ದಾರೆ. ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ತಮ್ಮ ಕುಟುಂಬಸ್ಥರೊಂದಿಗೆ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರು ದಾಖಲಿಸಿದ್ದಾರೆ. ನೆಲ್ಲಾಡಿ ನಿವಾಸಿ ಇಂದ್ರಾವತಿ ಸಲ್ಲಿಸಿರುವಂತಹ ದೂರಿನಲ್ಲಿ ಸ್ಫೋಟಕ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಉಜಿರೆಯ ಎಸ್ಡಿಎಂ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದ್ತಾ ಇದ್ದಂತಹ ನನ್ನ ಸಹೋದರಿ ಪದ್ಮಲತಾ 1986ರ ಡಿಸೆಂಬರ್ 22ರಂದು ಧರ್ಮಸ್ಥಳ ತಲುಪಿದ ನಂತರ ನಾಪತ್ತೆಯಾಗಿದ್ರು. ಅವರ ಕೊಳೆತ ಶವ 1987ರ ಫೆಬ್ರವರಿ 17ರಂದು ನೆರಿಯ ಹೊಳೆಯ ಬಳಿ ಪತ್ತೆಯಾಗಿತ್ತು. ನನ್ನ ತಂದೆಯ ಮನೆ ಮೊದಲು ಬೋಳಿಯಾರ್ನಲ್ಲಿತ್ತು. ಸಿಪಿಐಎಂ ನಾಯಕನಾಗಿದ್ದಂತಹ ನನ್ನ ತಂದೆ ದಿವಂಗತ ದೇವಾನಂದ್ ಅವರು ನ್ಯಾಯಕ್ಕಾಗಿ ಹೋರಾಡಿದ್ರು ಮತ್ತು ಅಪಹರಣ, ಅತ್ಯಾಚಾರ ಮತ್ತು ಕೊಲೆ ಆರೋಪದಲ್ಲಿ ಭಾಗಿಯಾಗಿರುವಂತಹ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿದ್ರು ಎಂದಿದ್ದಾರೆ. ಸಾರ್ವಜನಿಕ ಒತ್ತಡದ ನಂತರ ಆಗಿನ ಸರ್ಕಾರ ಸಿಒಡಿ ತನಿಖೆಯನ್ನ ಪ್ರಾರಂಭಿಸಿತ್ತು. ಈ ವಿಷಯವನ್ನ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಚರ್ಚಿಸಲಾಯಿತು. ಅಂದಿನ ಸಚಿವ ರಾಜಯ್ಯ ಬೋಳಿಯಾರ್ನಲ್ಲಿರುವಂತಹ ನಮ್ಮ ಮನೆಗೆ ಭೇಟಿ ನೀಡಿ ನ್ಯಾಯ ಕೊಡಿಸುವ ಭರವಸೆಯನ್ನ ನೀಡಿದ್ರು. ಆದರೆ ತನಿಖೆಯಿಂದ ನ್ಯಾಯ ಸಿಗಲಿಲ್ಲ ಮತ್ತು ಪ್ರಕರಣವನ್ನ ಮುಚ್ಚಿ ಹಾಕಲಾಯಿತು. ಅಪಹರಣ, ಅತ್ಯಾಚಾರ ಮತ್ತು ಕೊಲೆಯ ವಿರುದ್ಧ ಒಂದು ದಿನ ನಮಗೆ ನ್ಯಾಯ ಸಿಗತ್ತೆ ಅಂತ ಭರವಸೆಯೊಂದಿಗೆ ನನ್ನ ಸಹೋದರಿಯ ಶವವನ್ನ ಹೂಳಿದ್ವು. ಆದ್ದರಿಂದ ಆಕೆಯ ಶವವನ್ನ ಹೊರತೆಗೆದ್ರೆ ನಮಗೆ ನ್ಯಾಯ ಸಿಗತ್ತೆ ಅಂತ ನಾವು ಭಾವಿಸಿದ್ದೆವು. ಎಸ್ಐಟಿ ತನಿಖೆ ನಡೆಸಿದ್ರೆ ಈ ಪ್ರಕರಣದ ಆರೋಪಿಗಳನ್ನ ಕಾನೂನಿನ ಮುಂದೆ ತರಬಹುದು ಎಂಬ ನಂಬಿಕೆ ಇದೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಇನ್ನು ನನ್ನ ಸಹೋದರಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಅನುಮಾನ ಇತ್ತು. ಹೀಗಾಗಿ ನಾವು ಅವಳ ದೇಹವನ್ನ ಸುಟ್ಟಿಲ್ಲ, ಮಣ್ಣು ಮಾಡಿದ್ದೇವೆ. ಈಗ ಬೇಕಾದ್ರೆ ಸಮಾಧಿ ಅಗೆದು ಕಳೆಬರ ತೆಗೆದು ತನಿಖೆ ಮಾಡಿ ಅಂತ ಇಂದ್ರಾವತಿ ಹೇಳಿದ್ದಾರೆ. ಕೊಲೆಗಾರನನ್ನ ಪತ್ತೆ ಮಾಡಿ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಸ್ಐಟಿ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡ್ರೆ ನಮ್ಮ ಬಳಿ ಇರುವ ಸಾಕ್ಷ್ಯಗಳು ಹಾಗೂ ಮಾಹಿತಿಗಳನ್ನ ತನಿಖಾ ತಂಡಕ್ಕೆ ನೀಡೋಕೆ ಸಿದ್ಧರಿದ್ದೇವೆ. ಪದ್ಮಲತಾಳ ಹತ್ಯೆಯಾಗಿ 39 ವರ್ಷಗಳು ಕಳೆದಿದ್ರೂ ಕೂಡ ಮರು ತನಿಖೆ ಮಾಡಿದ್ರೆ ಈಗಲೂ ಸತ್ಯ ಹೊರಬರುವ ನಿರೀಕ್ಷೆ ಇದೆ. ಪ್ರಕರಣದ ತನಿಖೆ ನಡೆಸಿ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಎಸ್ಐಟಿಯನ್ನ ಒತ್ತಾಯಿಸಿದ್ದಾರೆ. ಇನ್ನು 1986 ಡಿಸೆಂಬರ್ 22ರಲ್ಲಿ ಪದ್ಮಲತಾ ಕಾಲೇಜ್ಗೆ ಹೋಗಿದ್ಲು. ನಾಪತ್ತೆಯಾದ 56 ದಿನಗಳ ಬಳಿಕ ಆಕೆ ಶವವಾಗಿ ಪತ್ತೆಯಾದ್ಲು. ಫೆಬ್ರವರಿ 17, 1987 ಹೊಳೆ ಹತ್ತಿರ ಶವ ಸಿಕ್ಕಿತ್ತು. ಆಕೆಯ ಡ್ರೆಸ್ ಹಾಗೂ ವಾಚ್ ಮೂಲಕ ಪದ್ಮಲತಾ ಅಂತ ಗೊತ್ತಾಗಿತ್ತು ಅಂತ ಅಲ್ಲಿನ ನಿವಾಸಿ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಕೇಸ್ OCDಗೆ ಕೊಟ್ಟರೂ ಕೂಡ ಏನು ಪ್ರಯೋಜನ ಇಲ್ಲ. ಕೇಸ್ ಆದ್ರೂ ಅಪರಾಧಿಗಳು ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ. ಅವತ್ತು ನಾವು ಶವ ಸುಡ್ಲಿಲ್ಲ, ಹೂತಿಟ್ಟಿದ್ದೇವೆ. ತನಿಖಾ ದೃಷ್ಟಿಯಿಂದಲೇ ಹೂತಿಟ್ಟಿದ್ದೇವೆ. ಈಗ ಎಸ್ಐಟಿ ರಚನೆಯಾಗಿದ್ದು ತನಿಖೆ ನಡೆಸಿ ಅಂತ ಬಂದಿದ್ದೇವೆ ಅಂತ ಪಾಂಗಳ್ ನಿವಾಸಿ ಲಕ್ಷ್ಮಣ್ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತೊಬ್ಬ ದೂರುದಾರ ಜಯಂತ್ ಅವರು ಕೂಡ ಪದ್ಮಾವತಿ ಕೇಸ್ನಲ್ಲೂ ಕೂಡ ಎಸ್ಐಟಿ ತನಿಖೆ ಮಾಡ್ಲಿ ಅಂತ ಒತ್ತಾಯಿಸ್ತಾ ಇದ್ದಾರೆ.